ಹಾಯ್ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರೆ ಈ ಖತರ್ನಾಕ್ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲೇ ಸೆಟ್ಟಿಂಗು, ನೀವು ಇನ್ಸ್ಟಾಗ್ರಾಮಲ್ಲಿ ಯಾರಿಗಾದರೂ ಮೆಸೇಜ್ ಕಳಿಸಿದರೆ ಆಮೇಲೆ ಆ ಮೆಸೇಜ್ ಡಿಲೀಟ್ ಮಾಡ್ಕೋಬೇಕಂದ್ರೆ ಒಂದೊಂದೇ ಮೆಸೇಜ್ನ ಇಟ್ಟು ಅನ್ಸೆಂಡ್ ಮಾಡಬೇಕಿತ್ತು. ಆದರೆ ಈಗ ಆಗಿಲ್ಲ. ನೀವು ಯಾರ ಮೆಸೇಜ್ನ ಡಿಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅವ್ರ ಪ್ರೊಫೈಲ್ನ ಓಪನ್ ಮಾಡಿ. ಡಿಸ್ಪೇರಿಂಗ್ ಮೆಸೇಜ್ ಇರುತ್ತೆ, ಅದು ಆಫ್ ಆಗಿರುತ್ತೆ. ನೀವು ಅಲ್ಲಿ ಕೆಳಗಡೆ ಸೀನ್ ಬೈ ಅಂತ ಇರುತ್ತೆ, ಅದನ್ನ ಸೆಟ್ ಮಾಡ್ಕೊಂಡ್ರೆ ನೀವು ಯಾರಿಗೆ ಮೆಸೇಜ್ ಕಳಿಸ್ತೀರಾ ಅವ್ರು ನೋಡಿದ ತಕ್ಷಣ ಆ ಮೆಸೇಜ್ ಡಿಲೀಟ್ ಆಗುತ್ತೆ. ಹಾಗೆ ಅವರು ಸ್ಕ್ರೀನ್ಶಾಟ್ ತೆಗೆದ್ರೆ ಆ ಸ್ಕ್ರೀನ್ಶಾಟ್ ತೆಗೆದಿರೋ ಅಂತ ಕೂಡ ನಿಮಗೆ ತೋರಿಸುತ್ತೆ. ಆಮೇಲೆ ಎರಡನೇ ಸೆಟ್ಟಿಂಗು, ನೀವು ನಿಮ್ಮ ಪ್ರೊಫೈಲ್ನ ಹುಡುಗರು ಎಷ್ಟು ಜನ ನೋಡಿದ್ದಾರೆ, ಹುಡುಗಿಯರು ಕೂಡ ಎಷ್ಟು ಜನ ನೋಡಿದ್ದಾರೆ ಅಂತ ತಿಳ್ಕೊಬೋದು. ಹೌದು, ನಿಮ್ಮ ಪ್ರೊಫೈಲ್ಗೆ ಹೋಗಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಮಾಡಿದರೆ ನಿಮಗೆ ಎಷ್ಟು ಜನ ಹುಡುಗರು ನೋಡಿದ್ದಾರೆ, ಹುಡುಗಿಯರು ನೋಡಿದ್ದಾರೆ ಅಂತ ತೋರಿಸುತ್ತೆ. ಹಾಗೆ ಎಷ್ಟು ಏಜಿನವ್ರು ನೋಡಿದ್ದಾರೆ, ಹಾಗೆ ಯಾವ ಲೊಕೇಶನ್ದಿಂದ ನೋಡಿದ್ದಾರೆ ಅಂತ ಕೂಡ ನಿಮಗೆ ತೋರಿಸುತ್ತೆ. ಇನ್ನು ಮೂರನೇ ಸೆಟ್ಟಿಂಗು, ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ, ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೇಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಮೇಲೆ ನಿಮಗೆ ಕೆಳಗಡೆ 2 ಆಪ್ಷನ್ ಕಾಣುತ್ತೆ. ಈ ಎರಡು ನೀವು ಆಪ್ಷನ್ನ ಆಫ್ ಮಾಡಿಕೊಂಡ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಆನಲ್ಲಿದ್ದರೂ ಯಾರಿಗೂ ತೋರಿಸಲ್ಲ. ಹಾಗೆ ಯಾರನ್ನಾದ್ರೂ ಮೆಸೇಜ್ ಬಂದರೆ ನೀವು ನೋಡಿದ್ದಾರೆ ಅಂತ ಕೂಡ ಸೀನ್ ಬೈ ಅಂತ ಯಾರಿಗೂ ಕೂಡ ತೋರಿಸಲ್ಲ. ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ನೀವು ಪ್ರೊಫೈಲ್ ಓಪನ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸೆಲ್ಫಿ ವೆರಿಫಿಕೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ರೈಟು, ಲೆಫ್ಟು ಮತ್ತು ಮೇಲ್ಗಡೆ ಸೆಲ್ಫಿನ ವೆರಿಫಿಕೇಷನ್ ಮಾಡಿದರೆ ನಿಮ್ಮ ಅಕೌಂಟ್ ಯಾರಾದರೂ ಹ್ಯಾಕ್ ಮಾಡಿದರೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹ್ಯಾಕ್ ಮಾಡಿದರೂ ಕೂಡ ನೀವು ಸೆಲ್ಫಿ ಕೊಟ್ಟು ನೀವು ಅಕೌಂಟ್ನ ವಾಪಸ್ ಪಡ್ಕೋಬೋದು. ಈ ಸೆಟ್ಟಿಂಗ್ಗಳನ್ನು ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಕೂಡ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.